ನಮಸ್ಕಾರ ಸ್ನೇಹಿತರೆ, ನಿಮ್ಗೇನಾದ್ರೂ ಅಸ್ತಮಾ ಇದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ದಿನಕ್ಕೊಂದು 1/4 ಗಂಟೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನೀವು ನಿಮ್ಮ ಅಸ್ತಮಾ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ಅದು ಹೆಚ್ಚಾಗದಂತೆ ತಡೆಗಟ್ಟಬಹುದು. ಹೌದು, ಈ ಒಂದು ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹೇಗೆ ಈ ಮುದ್ರೆಯನ್ನ ಮಾಡೋದು, ಎಷ್ಟೊತ್ತು ಮಾಡಬೇಕು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅಸ್ತಮಾ ಮುದ್ರೆ ಅಂತಾನೆ ಇದ್ರ ಹೆಸರು. ಶ್ವಾಸ ಮುದ್ರೆ ಅಂತ ಕೂಡ ಹೇಳ್ತಾರೆ. ಇದು ನಮ್ಮ ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಿಮ್ಗೇನಾದ್ರೂ ಅಸ್ತಮಾ ಸಮಸ್ಯೆ ಇದ್ರೆ, ಅದು ಪದೇ ಪದೇ ಟ್ರಿಗರ್ ಆಗ್ತಾ ಇದ್ರೆ, ಅದರಿಂದ ನಿಮ್ಗೆ ತೊಂದರೆ ಆಗ್ತಾ ಇದ್ರೆ ಪ್ರತಿನಿತ್ಯ ಮಿಸ್ ಮಾಡದೆ ಒಂದು 15 ನಿಮಿಷನೋ ಅರ್ಧ ಗಂಟೆನೋ ನಿಮ್ಗೆ ಎಷ್ಟೊತ್ತು ಟೈಮ್ ಸಿಗುತ್ತೋ ಪ್ರಾಕ್ಟೀಸ್ ಮಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಒಂದು ಈ ಅಸ್ತಮಾದಿಂದ ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಿರುತ್ತೆ ಅದೆಲ್ಲವೂ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಅಸ್ತಮಾಗೆ ನನ್ನ ಒಂದು ಚಾನಲ್ ಅಲ್ಲಿ ಸಿಂಪಲ್ ಆಗಿರೋ ಮಸಾಜ್ ಕೂಡ ತಿಳಿಸಿದ್ದೀನಿ. ಅದ್ರ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಈ ಮುದ್ರೆ ಮತ್ತೆ ಆ ಮಸಾಜ್ ಎರಡು ಸಹಾಯ ಮಾಡುತ್ತೆ. ಹೇಗೆ ಈ ಅಸ್ತಮಾ ಮುದ್ರೆಯನ್ನ ಮಾಡೋದು? ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ಮಲಗೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ. ಮಲಗಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ಈ ರೀತಿ ಎರಡೂ ಕೈಗಳನ್ನ ರಬ್ ಮಾಡ್ಕೊಳ್ಳಿ. ನಿಮ್ಮ ಹೆಬ್ಬೆರಳಿನ ಬುಡಕ್ಕೆ ಕಿರುಬೆರಳನ್ನ ಟಚ್ ಮಾಡಿ, ಹೆಬ್ಬೆರಳಿನ ಮಧ್ಯಭಾಗಕ್ಕೆ ಉಂಗುರದ ಬೆರಳನ್ನ ಟಚ್ ಮಾಡಿ, ಹೆಬ್ಬೆರಳಿನ ತುದಿಗೆ ಮಧ್ಯದ ಬೆರಳನ್ನ ಟಚ್ ಮಾಡಿ, ತೋರ್ಬೆರಳು ನೇರವಾಗಿ ಇರಬೇಕು. ನೋಡಿ, ಹೀಗೆ ತೋರ್ಬೆರಳು ನೇರವಾಗಿರ್ಬೇಕು. ಈ ರೀತಿ ಇಟ್ಕೊಂಡು ಆರಾಮಾಗಿ ಉಸಿರಾಟದ ಮೇಲೆ ಗಮನವನ್ನ ಕೊಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ, ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ 15 ನಿಮಿಷ, ಈ ರೀತಿ ಒಂದು ಅರ್ಧ ಗಂಟೆ ದಿನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಆಗುತ್ತೆ. ಆ ಒಂದು ಸಮಸ್ಯೆಯಿಂದ ಉಂಟಾಗ್ತಿರೋ ಸಿಂಪ್ಟಮ್ಸ್ಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸ್ನೇಹಿತರೆ, ಟ್ರೈ ಮಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದಿನ 2 ದಿನ ಮಾಡಿ ರಿಸಲ್ಟ್ ಗೊತ್ತಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಪ್ರತಿನಿತ್ಯ ಅಭ್ಯಾಸ ಮಾಡಿ. 1 ತಿಂಗಳು ಅಭ್ಯಾಸ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಸಾಜ್ ಲಿಂಕ್ ನ ಕೂಡ ಹಾಕಿರ್ತೀನಿ. ಅದನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಅಸ್ತಮಾ ಸಮಸ್ಯೆ ಇದ್ರೆ ಈ ಒಂದು ಮುದ್ರೆಯನ್ನ ಅಭ್ಯಾಸ ಮಾಡಿ. ಹಾಗೆ ಈ ಮುದ್ರೆ ನಿಮ್ಮ ಲಂಗ್ಸ್ ಕೆಪಾಸಿಟಿಯನ್ನ ಕೂಡ ಜಾಸ್ತಿ ಮಾಡುತ್ತೆ. ಟ್ರೈ ಮಾಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.